ஸ்ரீ குருபியோ நமஹ. ஆண்டாள் திருவடிகளே சரணம். நாயகனாய் நின்ற நந்தகோபன் உடைய கோயில் கபானே கூடி தோன்றும் தோரண வாயில் கபானே மணிகதவும் தாழ்த்திரவாய் ஆய சிறுமியரோ குவாரை பறை மாயன் மணிவண்ணன் நென்னெலேவாய் நேர்ந்தான் தூயோமாய் வந்தோம் துகிலெழ பாடுவான் வாயால் முன்னம் முன்னம் மாற்றாதேயம்மானி நேய நிலை கதவம் ಕೇಳೋರೆಂಬವಾಯ್. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಗೆಳತಿಯರೆಲ್ಲರನ್ನೂ ಎಬ್ಬಿಸಿ ತನ್ನೊಂದಿಗೆ ಕರೆತಂದ ಆಂಡಾಳ್ ದೇವಿಯು ಈಗ ಕೃಷ್ಣನನ್ನು ಎಬ್ಬಿಸಲು ಹೋಗುತ್ತಿದ್ದಾರೆ. ಶ್ರೀವಿಲ್ಲಿಪುತ್ತೂರಿನ ಈ ಗೆಳೆಯರು ತಮ್ಮನ್ನು ನಂದಗೋಕುಲದ ಗೋಪಿಕೆಯರಂತೆ ಪರಿಗಣಿಸಿಕೊಂಡು ವಟವ್ರತ ಶಾಹಿಯ ದೇವಾಲಯವನ್ನೇ ನಂದಗೋಪನ ಅರಮನೆ ಎಂದು ತಿಳಿದು ಶ್ರೀಕೃಷ್ಣನನ್ನು ಎಬ್ಬಿಸುತ್ತಿದ್ದಾರೆ. ನಮ್ಮ ನಾಯಕನಂತಿರುವವನೇ ನಂದಗೋಪನ ಅರಮನೆಯ ಹೆಬ್ಬಾಗಿಲು ಕಾಯುವವನೇ, ತೋರಣಗಳಿಂದ ಅಲಂಕೃತವಾದ ರತ್ನ ಖಚಿತವಾದ ಬಾಗಿಲುಗಳನ್ನು ತೆರೆ. ಗೋಪಕನ್ಯೆಯರಾದ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವ ವ್ರತಕ್ಕೆ ಬೇಕಾದ ಸಲಕರಣೆಗಳನ್ನು ಕೊಡುವುದಾಗಿ ಶ್ರೀಕೃಷ್ಣನು ನಿನ್ನೆಯೇ ಮಾತು ಕೊಟ್ಟಿರುವನು. ಶ್ರೀಕೃಷ್ಣನಿಗೆ ಸುಪ್ರಭಾತ ಹಾಡಲೆಂದು ಸ್ನಾನ ಮಾಡಿ ಶುದ್ಧರಾಗಿ ಬಂದಿರುವೆವು. ನಾಯಕನಾದ ನೀನು ನಮ್ಮನ್ನು ತಡೆಯಬೇಡ, ದಯವಿಟ್ಟು ಬಾಗಿಲನ್ನು ತೆರೆ ಎಂದು ಆಂಡಾಳ್ ಮತ್ತು ಅವರ ಸ್ನೇಹಿತರು ಕೇಳಿಕೊಡುತ್ತಿದ್ದಾರೆ. ಆಂಡಾಳ್ ಮತ್ತು ಅವರ ಸ್ನೇಹಿತರು ಈ ಮಾತುಗಳನ್ನು ಹೇಳುತ್ತಿದ್ದಾರೆ. ಆಂಡಾಳ್ ತಿರುವಡಿಗಳೇ ಶರಣಂ. ಗುರುಭ್ಯೋ ನಮಃ.